ಬಿಗ್ ಬಾಸ್ ಗಿಲ್ಲಿ ನಟನ ಮುಗಿಯದ ಹವಾ, ಪರೀಕ್ಷೆಯಲ್ಲೂ ಕೂಡ ಗಿಲ್ಲಿ ಕುರಿತಾದ ಬೆಟ್ಟಸ್ಥಳ ತುಂಬಿ. ಏನಿದು ಪ್ರಶ್ನೆ? ಬಿಗ್ ಬಾಸ್ 12ರ ಸ್ಪರ್ಧೆಯಾದಂತಹ ಗಿಲ್ಲಿ ನಟನ ಜನಪ್ರಿಯತೆ ಹೊಸ ಮೈಲಿಗಲ್ಲನ್ನು ತಲುಪಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಪ್ರಥಮ PUCಯದ್ದು ಎನ್ನಲಾಗದ ಇಂಗ್ಲಿಷ್ನ ಪ್ರಶ್ನೆ ಪತ್ರಿಕೆಯೊಂದರಲ್ಲಿ ಗಿಲ್ಲಿ ಕುರಿತಾದ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಅಭಿಮಾನಿಗಳಲ್ಲಿ ಸಂತಸವನ್ನು ಮೂಡಿದೆ. ಅಷ್ಟಕ್ಕೂ ಅಲ್ಲಿ ಬಂದಿರೋ ಪ್ರಶ್ನೆ ಆದರೂ ಏನು, ಗಿಲ್ಲಿ ಕುರಿತಾಗಿ ಏನು ಕೇಳಲಾಗಿದೆ, ಹಾಗೆ ಗಿಲ್ಲಿ ಅವರ ಬಗ್ಗೆನ ಇದು ಪ್ರಶ್ನೆ ಅಥವಾ ಏನನ್ನ ಕೇಳಲಾಗಿದೆ ಅಂತದ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನೀವು ಗಿಲ್ಲಿ ಅಭಿಮಾನಿಯಾಗಿದ್ದರೆ ಗಿಲ್ಲಿ ಅನ್ನೋದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಥರ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ 12 ಹಿಂದೆಂದಿಗೂ ಕೂಡ ಸೃಷ್ಟಿಯಾಗಿರುವಂಥ ಹವಾವನ್ನು ಸೃಷ್ಟಿ ಮಾಡಿದೆ. ಫ್ಯಾನ್ಸ್ಗಳಿಗೆಲ್ಲ ಗೊತ್ತೇ ಇದೆ ಗಿಲ್ಲಿ ನಟನ ಹವಾ ಏನು ಅಂತ. ಅದರಲ್ಲೂ ಗಿಲ್ಲಿ ನಟನ ಐತಿಹಾಸಿಕ ಒಂದು ದಾಖಲೆಯನ್ನು ಬರೆದಿದೆ ಗಿಲ್ಲಿ ಹವಾ. ಗಿಲ್ಲಿ ನಟನ ಕ್ರೇಜ್ ಸಾಮಾನ್ಯವಾಗಿ ಬಿಗ್ ಬಾಸ್ ಸೀಸನ್ ಮುಗಿದ ಮೇಲೆ ಒಂದಷ್ಟು ದಿನಗಳಲ್ಲಿ ಅದರ ಹವಾ ಕಡಿಮೆ ಆಗುತ್ತೆ. ಆದರೆ ಈ ಬಾರಿ ಮಾತ್ರ ಗಿಲ್ಲಿಯ ಕ್ರೇಜ್ ಒಂದು ಲೆವೆಲ್ಗೆ ತಲುಪಿಬಿಟ್ಟಿದೆ. ಹೌದು ಸ್ನೇಹಿತರೆ, PUC ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದೀಗ ಪ್ರಥಮ PUCಯದ್ದು ಎನ್ನಲಾದ ಪ್ರಶ್ನೆ ಪತ್ರಿಕೆಯೊಂದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಫ್ಯಾನ್ ಆಫ್ ದಿವ್ಯಾ ಅಂತಕ್ಕಂಥ ಹಲವು ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಲಾಗಿದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಗಿಲ್ಲಿ ನಟನ ಪ್ರಶ್ನೆ ಕೂಡ ಇದೆ. ಆ ಗಿಲ್ಲಿ ನಟನ ಪ್ರಶ್ನೆ ಏನಿದೆ ಅನ್ನೋದಾದರೆ, ಇದರಲ್ಲಿ ಗಿಲ್ಲಿ ನಟನ ಕುರಿತಾದ ಪ್ರಶ್ನೆ ಬಂದಿದೆ. ಬಿಟ್ರ ಸ್ಥಳ ತುಂಬುವ ಪ್ರಶ್ನೆ, ಅದು ಇಂಗ್ಲಿಷ್ನಲ್ಲಿ ಇರುವ ಪ್ರಶ್ನೆ. ಪತ್ರಿಕೆಯಲ್ಲಿ ನೋಡಿ ಗಿಲ್ಲಿ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಅವರ ಜೀವನ ಪಠ್ಯವು ಬರಬೇಕು ಅಂತಕ್ಕಂಥ ಮಾತನ್ನು ಅಭಿಮಾನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಗ್ರಾಮರ್ ವಿಭಾಗದಲ್ಲಿ ಈ ಪ್ರಶ್ನೆ ಬಂದಿದೆ. ಗ್ರಾಮರ್ ವಿಭಾಗದಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಆ ಪ್ರಶ್ನೆ ಏನು ಅಪ್ಪ ಅಂತ ನೋಡೋದಾದರೆ, ಗಿಲ್ಲಿ ಸ್ಟುಡ್ ಆನ್ ದಿ ಬಿಗ್ ಬಾಸ್ ಸ್ಟೇಜ್ ಡ್ಯಾಶ್ ಪ್ರೈಡ್ ಆಫ್ಟರ್ ದಿ ಗ್ರ್ಯಾಂಡ್ ಫಿನಾಲೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಡ್ಯಾಶ್ ಕನ್ನಡ ಬಿಗ್ ಬಾಸ್ ಸೀಸನ್ 2 ಅಮಾಂಗ್ ಆಲ್ ದಿ ಕಂಟೆಸ್ಟೆಂಟ್ ಹಿ ರಿಸೀವ್ಡ್ ವಿಕ್ಟ್ರಿ ಟು ಡಿಟರ್ಮಿನೇಷನ್ ಆ್ಯಂಡ್ ಸಪೋರ್ಟ್ ಡ್ಯಾಶ್ ದಿ ಆಡಿಯನ್ಸ್ ಎನ್ನುವ ಪ್ರಶ್ನೆ ಇದಾಗಿದೆ. ಬಿಟ್ಟ ಸ್ಥಳದಲ್ಲಿ ಫ್ರಾಮ್ ವಿತ್ ಇನ್ ಅಂಡರ್ ಅನ್ನು ಫಿಲ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಹಾಗಿದ್ರೆ ಏನಿದ್ರ ಅರ್ಥ ಏನು, ಈ ಕ್ವಶನ್ ಅರ್ಥಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಈ ವಾಕ್ಯದ ತಾತ್ಪರ್ಯ ಹೇಳುವುದಾದರೆ, ಬಿಗ್ ಬಾಸ್ ವೇದಿಕೆಯಲ್ಲಿ ನಿಂತ ಗಿಲ್ಲಿ ಗ್ರ್ಯಾಂಡ್ ಫಿನಾಲಿಯ ನಂತರ ದೃಢ ನಿಶ್ಚಯ ಮತ್ತು ಬೆಂಬಲವಾಗಿಯೊಂದಿಗೆ ಎಲ್ಲ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿಜಯವನ್ನು ಪಡೆಯುವುದು ಎನ್ನಲಾಗಿದೆ. ಒಟ್ಟಿನಲ್ಲಿ ಗಿಲ್ಲಿ ನಟನ ಪ್ರಶ್ನೆ ಪತ್ರಿಕೆಯು ಬರುವುದು ಹಾಗೆ ಆಗಿರುವುದು ಅಭಿಮಾನಿಗಳಲ್ಲಿ ತುಂಬ ಸಂತಸವನ್ನು ಮೂಡಿದೆ. ಈಗ ನೀವು ನೋಡ್ಬೋದು ಗಿಲ್ಲಿ ನಟನ ಬಗ್ಗೆ ತುಂಬಾ ಹವಾ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಗಿಲ್ಲಿ ನಟ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ಗಿಲ್ಲಿ ನಟ ಕಾಣಿಸ್ಕೊಳ್ತಾನೆ ಇದ್ದಾರೆ. ಇಷ್ಟು ದಿನ ಆದರೂ ಬಿಗ್ ಬಾಸ್ ಮುಗಿದ ಮೇಲೂ ಇಷ್ಟು ದಿನ ಆದರೂ ಕೂಡ ಗಿಲ್ಲಿ ಹವಾ ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ. ಹಿಂದಿನ ಸೀಸನ್ಗಳು ಹಾಗೆ ಕಳೆದ ಸೀಸನ್ಗಳು ಎಲ್ಲಿ ನೋಡಿದ್ರು ಕೂಡ ಈ ಇಷ್ಟೊಂದು ಹವಾ ಆಗೇ ಇರಲಿಲ್ಲ. ಯಾವುದೇ ಸೀಸನ್ ಆದರೂ ಕೂಡ ಕೆಲವೊಂದಿಷ್ಟು ದಿನ ನೆನಪಿಟ್ಕೊಳ್ತಾ ಇದ್ರು, ಆಮೇಲೆ ಮರ್ತು ಬಿಡ್ತಾ ಇದ್ರು. ಆದರೆ ಈ ಸಾರಿ ಹಾಗಲ್ಲ. ಗಿಲ್ಲಿ ನಟನ ಹವಾ ತುಂಬಾನೇ ಸೃಷ್ಟಿಯಾಗಿಬಿಟ್ಟಿದೆ. ಹಾಗಾದರೆ ಗಿಲ್ಲಿ ನಟ ಅವರ ಬಗ್ಗೆ ಈ ಪ್ರಶ್ನೆ ಬಂದಿರುವುದು ನಿಮಗೆ ಖುಷಿ ಆಗ್ತಾ ಇದೆ. ಹಾಗೆ ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಕೂಡ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದ್ದಾರೆ. ಹಾಗೆ ಗಿಲ್ಲಿ ಅವರು ಕಾವ್ಯ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡೋದಾದ್ರೆ, ನಾನು ಖಂಡಿತವಾಗಿ ಗಿಲ್ಲಿಯನ್ನು ಮದುವೆ ಆಗೇ ಆಗ್ತೀನಿ. ಈಗ ನಮ್ಮ ಇಬ್ಬರ ನಡುವೆ ಇರೋದು ಸ್ನೇಹ ಮಾತ್ರ. ಮುಂದೆ ಏನಾದರೂ ನಮ್ಮ ನಡುವೆ ಪ್ರೀತಿ ಆದರೆ ನಾನು ಖಂಡಿತವಾಗಿ ಮದುವೆ ಆಗ್ತೀನಿ. ಮುಂದೆ ನಿಮಗೆ ಮಾಧ್ಯಮದ ಮುಂದೆ ಅದನ್ನು ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರ ಮುಂದೆ ಗಿಲ್ಲಿ ಅವರು ಹೇಳಿದ್ರು. ಹಾಗೆ ಕಾವ್ಯ ಅವರು ಏನು ಹೇಳಿದ್ದಾರೆ ಅಪ್ಪ ಅಂತ ಅಂದರೆ, ನಾನು ಖಂಡಿತವಾಗಿಯೂ ಗಿಲ್ಲಿಯನ್ನು ಮುಂದೆ ಮದುವೆ ಆಗೋದಾದರೆ ಆಗೇ ಆಗ್ತೀನಿ. ಆದರೆ ಖಂಡಿತವಾಗಿಯೂ ನಮ್ಮ ಫ್ಯಾಮಿಲಿ ಒಪ್ಪಿಗೆ ಬೇಕು. ನಮ್ಮ ಫ್ಯಾಮಿಲಿ ಯಾರನ್ನ ತೋರಿಸುತ್ತೋ ಅದು ನಾನು ಅವರನ್ನು ಮದುವೆ ಆಗಿ ಆಗ್ತೀನಿ. ಅವರು ಗಿಲ್ಲಿ ಆಗಲಿ ಅಥವಾ ಬೇರೆದವರಾಗಲಿ ನನಗೆ ಸಂಬಂಧ ಇಲ್ಲ. ನಾನು ಖಂಡಿತವಾಗಿಯೂ ನಮ್ಮ ಫ್ಯಾಮಿಲಿ ಹೇಳಿದಂತೆ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಇಬ್ಬರು ಒಂದಾಗಬೇಕು ಅಂತ ತುಂಬಾ ಫ್ಯಾನ್ಸ್ ಅವರು ತುಂಬಾ ಒಂದು ಕಷ್ಟಪಡ್ತಾ ಇದ್ದಾರೆ. ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು, ಈ ಥರ ಎಲ್ಲವನ್ನ ಗಿಲ್ಲಿ ಫ್ಯಾನ್ಸ್ ಹಾಗೆ ಕಾವ್ಯ ಅವರ ಫ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇವರಿಬ್ಬರು ಒಂದಾಗಬೇಕಾ ಅಥವಾ ದೂರ ಆಗಬೇಕಾ? ಇವರಿಬ್ಬರು ಒಂದಾಗಿದ್ರೆ ಚೆನ್ನಾಗಿರುತ್ತಾ ಅಥವಾ ಗಿಲ್ಲಿ ಯಾರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.